ಕಿಮ್ಮನೆ ರತ್ನಾಕರ್ಗೆ ಮಂಜುನಾಥ್ ಗೌಡಕ್ಕೆ ಶಕ್ತಿ ಯೋಜನೆಗೆ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ 5 ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆಗೆ ಈ ದಿನಕ್ಕೆ ಮುಂದಿನ ಜೂನ್ 11ಕ್ಕೆ 2 ವರ್ಷ ತುಂಬಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಭ್ರಮಾಚರಣೆಯನ್ನ ಆಚರಿಸಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದು. ಆ ನಿಟ್ಟಿನಲ್ಲಿ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಈ ಬಸ್ಸಿನ KSRTC ಬಸ್ಸಿನ ಚಾಲಕರು ಹಾಗೂ ನಿರ್ವಾಹಕರಿಗೆ ನಾವೊಂದು ಸನ್ಮಾನವನ್ನು ನೀಡಿದ್ದೇವೆ. ಯಾಕೆಂದರೆ ಅವರು ಸಹ ಅವರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಅವರ ಒಂದು ಸಹಕಾರ ಸಹ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅವರಿಗೂ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೂ ಸಾರ್ವಜನಿಕರಿಗೆ ಸಿಹಿ ವಿತರಣೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಮುಂದೆ ಇನ್ನೂ 3 ವರ್ಷ ಈ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಯಾವುದೇ ರೀತಿಯ ಅಳುಕು ಬೇಡ, ಈ ಯೋಜನೆಯನ್ನು ನಿಲ್ಲಿಸ್ತಾರೆ ಅನ್ನೋ ಒಂದು ಅಪಪ್ರಚಾರ ಸಹ ಇದೆ. ಅದು ಸಹ ಈ ಯೋಜನೆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಸಾರ್ವಜನಿಕರಿಗೂ ನಾವು ಅತ್ಯಂತ ಹೃದಯಪೂರ್ವಕವಾಗಿ ನಾನು ನನ್ನ ವೈಯಕ್ತಿಕವಾದ ಧನ್ಯವಾದ ತಿಳಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ತಾರೆ. ಕಳೆದ 2023ರಲ್ಲಿ 5 ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಪ್ರಪ್ರಥಮವಾಗಿ ಜಾರಿಗೊಂಡಂತಹ ಒಂದು ಯೋಜನೆ ಶಕ್ತಿ ಯೋಜನೆ. ಈ ಒಂದು ಯೋಜನೆಯನ್ನ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಸಮರ್ಪಕವಾಗಿ ಬಹಳ ಅತ್ಯುತ್ತಮವಾಗಿ ಬಳಸುತ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸಾಧನೆಯ ಮೈಲಿಗಲ್ಲು ರಾಜ್ಯ ಸರ್ಕಾರದ್ದು. ಇದು ಬಹಳಷ್ಟು ಗಮನಾರ್ಹವಾದದ್ದು. ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಶುಭ ಸಮಾಚಾರವನ್ನ ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಹಾಗೆ ಸಂಭ್ರಮಾಚರಣೆ ಮತ್ತೆ ವಿಜಯೋತ್ಸವವನ್ನ ಆಚರಿಸಲಿಕ್ಕೆ ನಾವೆಲ್ಲರೂ ಸಜ್ಜುಗೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ.